ಅಮೆರಿಕ ಇರಾನ್ ಮಧ್ಯೆ ನಡೆಯುತ್ತಾ ಎರಡನೇ ಸಂಧಾನ ಅನ್ನುವಂತ ಪ್ರಶ್ನೆಗಳು ಇದೀಗ ಮೂಡ್ತಾ ಇದೆ. ಸಂಧಾನ ಸಭೆ 2.0ಗೆ ಇಸ್ಲಾಮಾಬಾದ್ ಸಜ್ಜಾಯ್ತಾ? ಸಂಧಾನ ಚರ್ಚೆಯ ನಡುವೆ ಪಾಕ್ಗೆ ಅರಾಕ್ಚಿ ಎಂಟ್ರಿ ಕೊಟ್ಟಿರೋದು ಇದೀಗ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸಂಧಾನ ಚರ್ಚೆ ನಡೀತಾ ಇತ್ತು, ಇದರ ನಡುವೆ ಈಗ ಪಾಕ್ಗೆ ಅರಾಕ್ಚಿ ಅವರ ಎಂಟ್ರಿ. ಇನ್ನೊಂದು ಕಡೆ ಅರಾಕ್ಚಿ ಅವರನ್ನ ಆಸಿಮ್ ಮುನೀರ್ ಹಾಗೆ ಮೊಹಸಿನ್ ನಖ್ವಿ ಸ್ವಾಗತವನ್ನ ಕೋರಿದ್ದಾರೆ. ಇರಾನ್ ವಿದೇಶಾಂಗ ಸಚಿವರಾಗಿರುವಂತಹ ಅಬ್ಬಾಸ್ ಅರಾಕ್ಚಿ ಅವರು ಪಾಕಿಸ್ತಾನಕ್ಕೆ ಎಂಟ್ರಿಯನ್ನ ಕೊಡ್ತಾರೆ. ಇನ್ನು ಪಾಕ್ ಸೇನಾ ಮುಖ್ಯಸ್ಥರಾದ ಆಸಿಮ್ ಮುನೀರ್ ಹಾಗೆ ಪಾಕಿಸ್ತಾನದ ರಾಜಕಾರಣಿ ಮತ್ತು ಮಾಧ್ಯಮದ ದೊರೆ ಅಂತ ಹೇಳಿ ಕರೆಸಿಕೊಳ್ಳುವ ಮೊಹಸಿನ್ ನಖ್ವಿ ಇವರನ್ನ ವೆಲ್ಕಮ್ ಮಾಡಿಕೊಂಡಿದ್ದಾರೆ. ಅಮೆರಿಕಾದಿಂದ ವಿಟ್ಕಾಫ್ ಹಾಗೆ ಕುಶ್ನರ್ ಕೂಡ ಇವತ್ತು ಪಾಕಿಸ್ತಾನಕ್ಕೆ ಎಂಟ್ರಿ ಕೊಡಲಿದ್ದಾರೆ. ಅಮೆರಿಕಾದಿಂದ ವಿಟ್ಕಾಫ್ ಟ್ರಂಪ್ನ ಆಪ್ತ ಸಹಾಯಕ ಹಾಗೆ ವಿಶೇಷ ರಾಯಭಾರಿ ಇವರು, ಜೊತೆಗೆ ಕುಶ್ನರ್ ಡೊನಾಲ್ಡ್ ಟ್ರಂಪ್ನ ಅಳಿಯ ಇವತ್ತು ಪಾಕಿಸ್ತಾನಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಅಮೆರಿಕಾದ ಉಪಾಧ್ಯಕ್ಷ ವ್ಯಾನ್ಸ್ ಹಾಗೆ ಇರಾನ್ನ ಸ್ಪೀಕರ್ ಮೊಹಮ್ಮದ್ ಬಾಗರ್ ಗಲಿಬಫ್ ಗೈರಾಗಿದ್ದಾರೆ. ಎರಡನೇ ಸಂಧಾನ ಸಭೆ ಹಾಗಾದ್ರೆ ನಡೆಯುತ್ತಾ? ಯಾಕೆ ಒಂದು ಕಡೆ ಅಬ್ಬಾಸ್ ಎಂಟ್ರಿ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಅಮೆರಿಕಾದಿಂದಲೂ ಕೂಡ ವಿಟ್ಕಾಫ್ ಹಾಗೆ ಕುಶ್ನರ್ ಅವರು ಪಾಕಿಸ್ತಾನಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅಲ್ಲೇನಾದ್ರೂ ಮಾತುಕತೆಗಳು ನಡೆಯುವಂತಹ ಚಾನ್ಸಸ್ ಇದೆಯಾ, ಅಥವಾ ಏನಾದ್ರೂ ಸಭೆಗಳನ್ನ ಮಾಡಿ ಯಾವುದಾದ್ರೂ ಒಮ್ಮತದ ನಿರ್ಧಾರಕ್ಕೆ ಬರ್ತಾರಾ ಅನ್ನುವಂತಹ ಮತ್ತೊಂದಿಷ್ಟು ಚರ್ಚೆಗಳು ಇದೀಗ ಭುಗಿಲೇಳ್ತಾ ಇದೆ. ಒಟ್ಟಾರೆಯಾಗಿ ಎರಡನೆಯ ಸಂಧಾನ ಸಭೆ ಏನಾಗಬಹುದು? ಶಾಂತಿ ಏನಾದ್ರೂ ಸ್ಥಾಪನೆ ಆಗತ್ತಾ, ಅಥವಾ ಅಲ್ಲಿಯೂ ಕೂಡ ಮಾತುಕತೆ ಆಗದೆ ಏನೂ ಒಪ್ಪಂದ ಆಗಲಿಲ್ಲ ಅಂತ ಹೇಳಿದ್ರೆ ಮತ್ತಷ್ಟು ಸಮಸ್ಯೆಗಳು ಉಲ್ಬಣಗೊಳ್ಳುತ್ತಾ? ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಸಂಘರ್ಷ ಅನ್ನುವಂತಹ ಪ್ರಶ್ನೆಗಳು ಸದ್ಯ ಮುನ್ನೆಲೆಗೆ ಬರ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಸಂಘರ್ಷ ದಿನದಿಂದ ದಿನಕ್ಕೆ ತೀವ್ರವಾದಂತಹ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇರಾನ್ ಜೊತೆಗಿನ ಸಂಧಾನ ಕಡಿಮೆ ಅವಧಿಗೆ ಮಾತ್ರ. ಸಂಧಾನದ ಬಗ್ಗೆ ಇಸ್ರೇಲ್ನ ಅಧಿಕಾರಿ ಕೊಟ್ಟಂತ ಸ್ಫೋಟಕ ಮಾಹಿತಿ ಇದು. ಹೊರ್ಮುಜ್ನಲ್ಲಿ ನೌಕೆಗಳ ನಿರ್ಬಂಧ ಏನಿದೆ ಅದನ್ನ ತೆರವು ಮಾಡುವುದಿಲ್ಲ. ಮಧ್ಯಪ್ರಾಚ್ಯದಲ್ಲಿ ಹೈ ಅಲರ್ಟ್ ಮುಂದುವರಿಯುತ್ತೆ. ಇಸ್ರೇಲ್ ಮಾಧ್ಯಮಕ್ಕೆ ಅಧಿಕಾರಿಯಿಂದ ಬಂದಂತಹ ಮಾಹಿತಿ ಇದು. ಅಂದ್ರೆ ಇರಾನ್ ಜೊತೆಗಿನ ಸಂಧಾನ ಕಡಿಮೆ ಅವಧಿಗೆ ಮಾತ್ರ ಇರುವಂತದ್ದು. ಸಂಧಾನದ ಬಗ್ಗೆ ಇಸ್ರೇಲ್ನ ಅಧಿಕಾರಿ ಕೊಟ್ಟಂತಹ ಸ್ಫೋಟಕ ಮಾಹಿತಿ ಇದು. ಹಾಗಾದ್ರೆ ಇಸ್ರೇಲ್ ಅಧಿಕಾರಿ ನೀಡಿರುವಂತಹ ಈ ಒಂದು ಸ್ಟೇಟ್ಮೆಂಟ್ ಏನಿದೆ ಅಥವಾ ಸ್ಫೋಟಕ ಮಾಹಿತಿ ಏನಿದೆ ಮತ್ತಷ್ಟು ವಾರ್ ಮುಂದುವರಿಯೋದಕ್ಕೆ ಕಾರಣವಾಗುತ್ತಾ ಅನ್ನುವಂಥ ಚರ್ಚೆಗಳು ಕೂಡ ಎಲ್ಲೋ ಒಂದು ಕಡೆ ಸೃಷ್ಟಿ ಆಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಹೈ ಅಲರ್ಟ್ ಮುಂದುವರಿಯುತ್ತೆ. ಹೊರ್ಮುಜ್ನಲ್ಲಿ ನೌಕೆಗಳ ನಿರ್ಬಂಧ ಏನಿದೆ ಅದು ತಮ್ಮ ಕಂಟ್ರೋಲ್ನಲ್ಲೇ ಇರುತ್ತೆ, ಅದನ್ನು ತೆರವು ಮಾಡೋದಿಲ್ಲ ಅನ್ನೋದಾಗಿ ಈಗ ಅಧಿಕಾರಿಯೊಬ್ಬರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಅಬ್ಬಾಸ್ ಅರಾಕ್ಚಿ ಪಾಕಿಸ್ತಾನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಹಾಗೆ ಅಮೆರಿಕಾದಿಂದ ವಿಟ್ಕಾಫ್ ಹಾಗೆ ಕುಶ್ನರ್ ಪಾಕಿಸ್ತಾನಕ್ಕೆ ಎಂಟ್ರಿ ಕೊಡ್ತಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇಸ್ರೇಲ್ ಮಾಧ್ಯಮಕ್ಕೆ ಅಧಿಕಾರಿಯಿಂದ ಈ ರೀತಿಯಾದಂಥ ಮಾಹಿತಿ ಬಂದಿರೋದು ಕೂಡ ಸದ್ಯ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಯಾವ ಕಾರಣದಿಂದ, ಮುಂದಿನ ಇವರ ಪ್ಲಾನ್ಸ್ ಏನು ಅನ್ನುವಂತಹ ನಿಟ್ಟಿನಲ್ಲಿ ಒಟ್ಟಾರೆ ಸಂಧಾನ ಸಭೆ ಆಗತ್ತಾ, ಅಥವಾ ಮೊದಲ ಸುತ್ತಿನ ಸಂಧಾನ ಸಭೆ ಏನು ನಡೆದಿತ್ತು ಆಗ ಕೂಡ ಇರಾನ್ ನಿಯೋಗವು ಭೇಟಿ ಕೊಟ್ಟಿತ್ತು, ಹಾಗೆ ಅಮೆರಿಕ ನಿಯೋಗವು ಕೂಡ ಎಂಟ್ರಿ ಕೊಡುತ್ತೆ. ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿ ಮಾತುಕತೆಗೆ ಮುಂದಾಗ್ತಾರೆ. ಆದರೆ ಆ ಮಾತುಕತೆಗಳು ಸಫಲವಾಗುವುದಿಲ್ಲ, ಬದಲಿಗೆ ವಿಫಲವಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇಸ್ರೇಲ್ನ ಬೆನ್ ಗುರಿಯನ್ ಏರ್ಪೋರ್ಟ್ನಲ್ಲಿ ಸಂಚಲನವಾಗಿದೆ. ಏರ್ಪೋರ್ಟ್ನಲ್ಲಿ ಅಮೆರಿಕಾದ ಹಲವು ವಿಮಾನಗಳು ಲ್ಯಾಂಡ್ ಆಗಿದೆ ಅನ್ನುವಂಥ ವಿಚಾರ. KC-46 ಹಾಗೆ KC-135 ರಿಫ್ಯೂಯಲಿಂಗ್ ವಿಮಾನಗಳು ಅಲ್ಲಿ ಲ್ಯಾಂಡ್ ಆಗದೆ. ವಿಮಾನ ಲ್ಯಾಂಡ್ ಆಗಿರುವಂತಹ ವಿಡಿಯೋ ಮತ್ತಷ್ಟು ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಭಾರಿ ಕುತೂಹಲ ಮೂಡಿಸುತ್ತೆ ಡೊನಾಲ್ಡ್ ಟ್ರಂಪ್ ಅವರ ನಡೆ. ಈಗಾಗಲೇ ಡೊನಾಲ್ಡ್ ಟ್ರಂಪ್ ಅಂತ ಹೇಳಿದ್ರೆ ಕ್ಷಣಕ್ಕೊಂದೊಂದು ದಿನಕ್ಕೊಂದೊಂದು ಹೇಳಿಕೆಯನ್ನ ನೀಡುವಂಥದ್ದು, ಜೊತೆಗೆ ಅವರು ನೀಡಿರುವಂತಹ ಹೇಳಿಕೆಗೆ ಯಾವುದೇ ರೀತಿಯಾಗಿ ಸರಿಯಾಗಿ ನಡೆದುಕೊಳ್ಳುವುದಿಲ್ಲ ಅನ್ನೋದು ಗೊತ್ತಿದೆ. ಆದ್ರೆ ಇದರ ನಡುವೆ ಹೇಳಿಕೆಗಳನ್ನ ನೀಡೋದ್ರ ನಡುವೆ ಏರ್ಪೋರ್ಟ್ನಲ್ಲಿ ಅಮೆರಿಕಾದ ಹಲವು ವಿಮಾನಗಳು ಹಾಗಾದ್ರೆ ಯಾಕೆ ಲ್ಯಾಂಡ್ ಆಯಿತು? ಇಸ್ರೇಲ್ನ ಬೆನ್ ಗುರಿಯನ್ ಏರ್ಪೋರ್ಟ್ನಲ್ಲಿ ಆಗಿರ್ತಕ್ಕಂಥ ಸಂಚಲನ ಇದು. ಇದರ ಹಿಂದೆ ಡೊನಾಲ್ಡ್ ಟ್ರಂಪ್ ಅವರು ಯಾವುದಾದ್ರೂ ಒಂದು ಪ್ಲಾನ್ ಅನ್ನ ಮಾಡಿದ್ದಾರಾ, ಅಥವಾ ಯಾವ ಕಾರಣದಿಂದ KC-46 ಆಗಿರಬಹುದು KC-135 ರಿಫ್ಯೂಯಲಿಂಗ್ ವಿಮಾನಗಳು ಅಲ್ಲಿ ಲ್ಯಾಂಡ್ ಆಯಿತು ಅನ್ನುವಂಥ ಪ್ರಶ್ನೆಗಳು ಸದ್ಯಕ್ಕೆ ಮೂಡ್ತಾ ಇದೆ. ವಿಮಾನ ಲ್ಯಾಂಡ್ ಆಗಿರುವಂತಹ ವಿಡಿಯೋ ಏನಿದೆ ಅದು ಬಹಳ ದೊಡ್ಡ ಮಟ್ಟಿಗೆ ಸಂಚಲನ ಹಾಗೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಭಾರಿ ಕುತೂಹಲ ಮೂಡಿಸಿದೆ ಡೊನಾಲ್ಡ್ ಟ್ರಂಪ್ ಅವರ ನಡೆ.
ಒಂದು ಕಡೆ ಸಂಧಾನ ಮಾತುಕತೆ ಅಂತ ಹೇಳ್ತಾರೆ, ಅದಾದ ನಂತರದಲ್ಲಿ ಯುದ್ಧಗಳನ್ನು ಮಾಡುವಂಥದ್ದು. ಈ ಎಲ್ಲ ಪ್ಲಾನ್ಸ್ ಯಾಕಾಗಿ, ಅಥವಾ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳತ್ತಾ, ಇವತ್ತು ಏನಾದರೂ ಸಭೆಗಳು ಆಗುತ್ತಾ ಅನ್ನುವಂಥ ವಿಚಾರ ಕೂಡ ಇದೆ. ಒಂದು ಕಡೆ ಅಮೆರಿಕಾದಿಂದ ಕೂಡ ಎಂಟ್ರಿ ಕೊಡಲಾಗ್ತಾ ಇದೆ, ಇನ್ನೊಂದು ಕಡೆ ಇರಾನ್ ಅಬ್ಬಾಸ್ ಅರಾಕ್ಚಿ ಅವರು ಕೂಡ ಎಂಟ್ರಿ ಕೊಡ್ತಾ ಇರೋದು, ಅಥವಾ ಅವರು ಪ್ರತ್ಯೇಕವಾಗಿ ಹೋಗಿ ಸಭೆಯನ್ನ ಮಾಡ್ತಾರಾ, ಇವರಿಬ್ಬರ ಜೊತೆಗೆ ಏನಾದರೂ ಮಾತುಕತೆಗಳು ಆಗುತ್ತಾ ಅನ್ನುವಂಥ ಕುತೂಹಲ ಕೂಡ ಮೂಡ್ತಾ ಇದೆ. ಒಟ್ಟಾರೆಯಾಗಿ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂಥ ಸಂಘರ್ಷ ಯಾವಾಗ ಬ್ರೇಕ್ ಬೀಳತ್ತೆ, ಯಾವಾಗ ಇದಕ್ಕೆ ಕಡಿವಾಣ ಬೀಳತ್ತೆ ಅಂತ ಹೇಳಿ ಇಡೀ ವಿಶ್ವದ ಚಿತ್ತವೂ ಕೂಡ ಆ ಸಂಧಾನ ಮಾತುಕತೆ ತರ ಇದೆ. ಆದರೆ ಇರಾನ್ ಕಳೆದ 2-3 ದಿನಗಳ ಹಿಂದೆ ಕೊಟ್ಟಂತ ಹೇಳಿಕೆಯನ್ನ ನೋಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಸಂಧಾನ ಮಾತುಕತೆಗೆ ಇರಾನ್ ಬರೋದಿಲ್ಲ ಅಂತ ಹೇಳಿ, ಈ ಬೆಳವಣಿಗೆಗಳ ನಡುವೆ ಡೊನಾಲ್ಡ್ ಟ್ರಂಪ್ ಅವರು ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನ ಕೊಡ್ತಾರೆ. ಏನು ಅಂತ ಹೇಳಿದ್ರೆ, ಈಗ ಪಾಕಿಸ್ತಾನವೇ ಮಧ್ಯ ಎಂಟ್ರಿ ಆಗಿದೆ, ಹಾಗಾಗಿ ಇರಾನ್ ಅನ್ನ ಒಪ್ಪಿಸುವಂತಹ ಕೆಲಸವನ್ನ ಕೂಡ ಪಾಕಿಸ್ತಾನ ಮಾಡುತ್ತೆ. ಯಾವಾಗ ಇರಾನ್ ತಾನಾಗಿಯೇ ಒಪ್ಪಿಗೆಯನ್ನ ಸೂಚಿಸಿ ಒಮ್ಮತದೊಂದಿಗೆ ಮಾತುಕತೆಗೆ ಬರುತ್ತೆ, ಆ ನಂತರದಲ್ಲಿ ಮಾತ್ರ ನಾವು ಮಾತುಕತೆಯನ್ನ ಮಾಡ್ತೀವಿ, ಅಲ್ಲಿವರೆಗೂ ಕೂಡ ಯುದ್ಧವೂ ಆಗುವುದಿಲ್ಲ, ನಾವು ವೇಟ್ ಮಾಡ್ತೇವೆ ಅನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸಿದ್ರು. ಆದರೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆ ಮತ್ತಷ್ಟು ಅಚ್ಚರಿಗೆ ಕಾರಣವಾಗಿದೆ.